ವೆಲ್ಕಮ್ ಟು ಮೋದಿ ಕೇರ್ ಆರ್ಗಾನಿಕ್ ಫಾರ್ಮಿಂಗ್. ಮೋದಿ ಕೇರ್ನ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಲೆ ಬೆಳೆದಿರುವಂಥ ಒಂದು ಜಾಗಕ್ಕೆ ಏನು ಬೆಲೆ ಬೆಳೆದಿದ್ದಾರೆ ಅಂತ ನಿಮಗೆ ನೋಡಿಸ್ತೀನಿ ನಾನೀಗ. ಸೊ ಎಸ್, ಕೀಪ್ ವೈಟಿಂಗ್. ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇವರು ಬಂದು ಸಮೀರ್ ಮೋದಿ ಅಂತ, ಫೌಂಡರ್ ಆಫ್ ಮೋದಿ ಕೇರ್. ಸೊ ಮೋದಿ ಕೇರ್ ಅನ್ನುವಂಥ ಒಂದು ಕಂಪ್ನಿ ಇದೆ. ಆ ಒಂದು ಕಂಪ್ನಿ 26 ವರ್ಷದ ಹಳೆಯ ಕಂಪ್ನಿ. ಸೊ ಇದರಲ್ಲಿ ಕಂಪ್ಲೀಟಾಗಿ ಆರ್ಗಾನಿಕ್ ಫಾರ್ಮಿಂಗ್ ಮಾಡೋದಕ್ಕೆ ಒಂದು ಔಷಧಿ ಏನಿದೆ, ಸೊ ಲಿಕ್ವಿಡ್ ಗ್ರೋತ್ ಪ್ರಮೋಟರ್ ಸಿಗುತ್ತೆ. ಸೊ ಎಸ್, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಗ್ರೋ ಮನಿ ಆನ್ ಟ್ರೀ. ಎಸ್, ಯಾವ ರೀತಿ ಗ್ರೋ ಮನಿ ಆನ್ ಟ್ರೀ ಯೂಸಿಂಗ್ ದೀಸ್ ಪ್ರಾಡಕ್ಟ್ಸ್. ಈ ಒಂದು ಪ್ರಾಡಕ್ಟನ್ನು ಬಳಸಿ ನಾವು ಗಿಡಗಳಲ್ಲಿ ದುಡ್ಡನ್ನು ಬೆಳಿಬೋದು ಅಂತ ಒಂದು ವಿಚಾರ ಇದೆ. ಆದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ದುಡ್ಡಲ್ಲ. ಸೊ ದುಡ್ಡು ಬರೋವಂಥ ಒಂದು ಅದ್ಭುತವಾದ ರಿಸಲ್ಟ್ ಇಲ್ಲೇನು ಕಾಣ್ತಾ ಇದ್ದೀರಾ ಈ ಫೋಟೋದಲ್ಲಿ, ಈ ಒಂದು ರಿಸಲ್ಟ್ ಏನಿದೆ ಮ್ಯಾಂಗೋ ಫಾರ್ಮಲ್ಲಿ. ಸೊ ಇದನ್ನು ಲೈವಾಗಿ ನೋಡ್ತೀರಾ, ರೆಡಿ ಇದ್ದೀರಾ? ಯಾರು ಇವರು ಅಂತ? ಎಸ್, ನೋಡಿ ಇಲ್ಲಿ ಈ ವ್ಯಕ್ತಿ ನೀಲಕಂಠ ಅಂತ. ಸೊ ಈ ವ್ಯಕ್ತಿ ಈ ಒಂದು ಫಾರ್ಮ್ ಲ್ಯಾಂಡನ್ನು ಓನ್ ಮಾಡ್ತಾರೆ ಮತ್ತು ಇವರೇ ಈ ಒಂದು ಕೃಷಿಯನ್ನು ಮಾಡಿರೋಂಥವ್ರು. ಸೊ ಹಾಗಿದ್ರೆ ರಿಸಲ್ಟ್ ನೋಡೋಣ, ರೆಡಿ ಇದ್ದೀರಾ? ಎಸ್, ಸೊ ರಿಸಲ್ಟನ್ನು ನೋಡಿಸ್ತೀನಿ, ಬನ್ನಿ ಸ್ನೇಹಿತರೆ. ಗುಡ್ ಮಾರ್ನಿಂಗ್ ಡಿಯರ್ ಲೀಡರ್ಸ್ ಆ್ಯಂಡ್ ಫ್ರೆಂಡ್ಸ್. ಎಸ್, ಇವತ್ತು ಒಂದು ಖುಷಿ ವಿಚಾರ, ಸರ್ಪ್ರೈಸನ್ನು ಹಂಚ್ಕೊಳ್ತಾ ಇದ್ದೀವಿ. ಏನಂದರೆ ನಮ್ಮ ಮೋದಿ ಕೇರ್ನ ಪ್ರಾಡಕ್ಟನ್ನು ಬಳಸಿ ಬೆಳೆದಂಥ ಒಂದು ಆರ್ಗ್ಯಾನಿಕ್ ಮ್ಯಾಂಗೋ ಫಾರ್ಮ್. ಏನು ಮಾವಿನ ಹಣ್ಣು ಬೆಳೆದಿದ್ದಾರೆ ಮಾವಿನಕಾಯಿಲಿ. ಸೊ ಅದ್ಭುತವಾದ ರಿಸಲ್ಟ್ ಬಂದಿದೆ ನಮ್ಮ ಮೋದಿ ಕೇರ್ನ ಪ್ರಾಡಕ್ಟನ್ನು ಯೂಸ್ ಮಾಡಿ ಬೆಳೆದಿರುವಂಥದ್ದು. ಸೊ ಹಾಗಾಗಿ ಇದನ್ನು ಒಂದು ಜನರಿಗೆ ಇದನ್ನು ಕೊಡಬೇಕಾಗುತ್ತೆ, ಯಾಕಂದರೆ ಬಂಗಾರದಂಥ ಬೆಳೆ ಬೆಳೆದಿದೆ. ಸೊ ಹಾಗಾಗಿ ಬೆಳೆದಂಥ ಒಬ್ಬ ವ್ಯಕ್ತಿನ ಮಾತಾಡೋಣ, ಯಾಕಂದರೆ ನಮ್ಮ ಮೋದಿ ಕೇರ್ನ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದಂಥ ವ್ಯಕ್ತಿ. ಸೊ ಯೂಸ್ ಮಾಡಿ ಇವತ್ತು ಇಂಥ ಒಂದು ಬೆಳೆ ಬೆಳೆದಿದ್ದಾರೆ. ಎಸ್, ಕಂಗ್ರಾಚುಲೇಷನ್ಸ್ ನೀಲಕಂಠ ಸರ್, ಥ್ಯಾಂಕ್ ಯು ಸೊ ಮಚ್. ಯಾಕಂದ್ರೆ ಈ ಥರದೊಂದು ಬೆಳೆ ಬೆಳೆದಿದ್ದೀರಿ. ಸೊ ನಮ್ಮ ಮೋದಿ ಕೇರ್ನ ಆಕ್ಟಿವ್ ಮ್ಯಾಕ್ಸ್, ಆಕ್ಟಿವ್ ಝೈಮ್, ಆಕ್ಟಿವ್ ಗೋಲ್ಡ್ ಮತ್ತು ಆಕ್ಟಿವ್ 8 ಯೂಸ್ ಮಾಡಿ ಬೆಳೆದು ಈ ಥರದೊಂದು ರಿಸಲ್ಟ್ ತೊಗೊಂಡಿದ್ದೀರಾ. ಸರ್, ಈ ರಿಸಲ್ಟ್ ಬಂದಿದ್ದಕ್ಕೆ ನಿಮ್ಗೆ ಏನು ಅನಿಸ್ತದೆ ಇವತ್ತು? ಸರ್, ಈ ಸಲ ಎಲ್ಲೂ ಇಂಥ ಬೆಳೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಈ ಸಲ ಮಳೆ ಮೊದಲು ಜಾಸ್ತಿ ಆಗಿತ್ತು, ಹೂವು ಜಾಸ್ತಿ ಬಂತು, ರೋಗ ಜಾಸ್ತಿ, ಕಾಯಿ ಉದುರಿತ್ತು. ಆದರೆ ಈ ಸಲ ಬಂದಿರತಕ್ಕಂಥ ನಮ್ಮ ಒಂದು ಫಸಲು, ನಾನು ಮಾಡಿರ್ತಕ್ಕಂಥದ್ದು ಮೋದಿ ಕೇರ್ ಪ್ರಾಡಕ್ಟ್ 2 ಟೈಮ್ ಸ್ಪ್ರೇ ಮಾಡಿದ್ದೀನಿ, 1 ಟೈಮ್ ಬ್ರೇಕ್ ಬಿಟ್ಟಿದ್ದೀನಿ. ನನಗೆ 7,000 ಖರ್ಚು ಬಂದಿದೆ. ಆದರೆ ಈ ಒಂದು ಫಸಲು ಕಾಯಿ 1 kg ಬರುತ್ತೆ. ಎಸ್ ಸರ್, ಅದೇ ಅಲ್ಲ, ಮತ್ತು ಎಲ್ಲ ಗಿಡವನ್ನು ನೋಡಿ, ಪಕ್ಕದಲ್ಲಿರ್ತಕ್ಕಂಥ ಗಿಡ ಇದು, ಪಕ್ಕದಲ್ಲಿರ್ತಕ್ಕಂಥ ಗಿಡ ಇದು 1 kg ಬರುವಂಥ ಕಾಯಿ, ಎಲ್ಲ 1 kg ಮೇಲ್ಪಟ್ಟಂಥ ಬರುವಂಥ ಕಾಯಿ. ಇದು ಫಸಲು ತುಂಬ ಗ್ರ್ಯಾಂಡ್ ಆಗಿದೆ. ಹೌದು. ಮತ್ತು ಅದೇ ಈ ಗಿಡನ ನೋಡಿ, ತೋಟ ಎಲ್ಲ ನೋಡ್ಕೊಳ್ಳಿ ಬೇಕಾದ್ರೆ ಎಲ್ಲ ಗಿಡನೂ ಅದೇ ಥರದ ಬಂದಿದೆ ನೋಡಿ. ಹೇಳೋದೆಲ್ಲ ನೋಡಬೇಕು, ಎಲ್ಲರೂ ನೋಡಿ. ಇದು 1 kg ಮೇಲ್ಪಟ್ಟು ಬರುತ್ತೆ ತೂಕ. ಈ ಥರ ನಮಗೆ ಬಂದರೆ ಬಂಗಾರದ ಬೆಳೆ, ಬಂಗಾರ ದೇವ್ರು ಕೊಡಲ್ಲ, ಬೆಳೆ ರೂಪದಲ್ಲಿ ಕೊಡ್ತಾನೆ. ಅದನ್ನು ನಾವು ಸದುಪಯೋಗ ಪಡ್ಕೋಬೇಕು. ನೋಡಿ, ಎಲ್ಲದರಲ್ಲೂ ಬಂದಿದೆ ತೋಟದಲ್ಲಿ. ಈ ಗಿಡ ನೋಡಿ, ಮತ್ತು ಈ ಗಿಡ ನೋಡಿ, ಎಲ್ಲವೇನು ಗುಡ್ತಾ ಐತೆ. ಅಲ್ಲ 1 kg ಬರ್ತಕ್ಕಂಥ ಪೀಸು. ಎಸ್, ತೋಟದಲ್ಲಿ ನೋಡಿ, ಬಂಗಾರದ ಬಣ್ಣ ಇದೆ, 8ರಿಂದ 9 ಇಂಚು ಉದ್ದ. ಎಸ್, ನೀಲಕಂಠ ಸರ್ ಹೇಳಿದಾಗೆ ದೇವ್ರು ಭಗವಂತ ಬಂಗಾರ ಕೊಡೋದಿಲ್ಲ, ಆದರೆ ಬಂಗಾರದಂಥ ಬೆಳೆ ಕೊಡ್ತಾನೆ. ಒಂದು ಶ್ರಮ ಪಟ್ಟರೆ ಶ್ರಮಕ್ಕೆ ತಕ್ಕಾದ ಒಂದು ಪ್ರತಿಫಲನ ದೇವರು ಕೊಡ್ತಾನೆ ಅನ್ನೋದಕ್ಕೆ ಇದೇ ರಿಸಲ್ಟ್ ಬಂದಿದೆ. ಯಾಕಂದರೆ ಅದ್ಭುತವಾದ ಒಂದು ಮೋದಿ ಕೇರ್ನ ಪ್ರಾಡಕ್ಟ್ಗಳು, ಮೋದಿ ಕೇರ್ನ ಆಕ್ಟಿವ್ ಮ್ಯಾಕ್ಸ್ ಆಗಲಿ, ಆಕ್ಟಿವ್ ಝೈಮ್ ಆಗಲಿ, ಆಕ್ಟಿವ್ ಗೋಲ್ಡ್ ಆಗಲಿ, ಆಕ್ಟಿವ್ 80 ಆಗಲಿ ನೋಡಿ, ಪ್ರತಿಯೊಂದು ಮರದಲ್ಲೂ ಹೀಗೆ ಬಂದಿದೆ ಪ್ರಾಡಕ್ಟ್. ಎಲ್ಲ ಮರದಲ್ಲೂ, ಒಂದು ಚಿಕ್ಕ ಗಿಡದಿಂದ ದೊಡ್ಡ ಗಿಡ ತನಕ ಪ್ರತಿಯೊಂದರಲ್ಲೂ ಹೀಗೆ ರಿಸಲ್ಟ್ ಬಂದಿದೆ. ಸೊ ಅವ್ರು ಹೇಳಿದಾಗ ನಿಜವಾಗ್ಲೂ ಅದು ಬಂಗಾರದ ಬೆಳೆ. ಏನು ಬಂಗಾರ ಅಂತ ಅನ್ನೋದು ಬೆಳೀತದೆ, ಅದು ಬಂಗಾರ ಗಿಡದಲ್ಲಿ ನಿಜವಾಗ್ಲೂ ಬೆಳೀತದೆ. ಆದರೆ ಮನುಷ್ಯ ಅದನ್ನು ಪ್ರಾಮಾಣಿಕವಾಗಿ ಏನು ನಮ್ಮ ಒಂದು ಸ್ವದೇಶಿ ವಸ್ತುಗಳನ್ನು, ಮೋದಿ ಕೇರ್, ಸಂಜೀವಿನಿ ಅಗ್ರಿಕಲ್ಚರ್ ವಸ್ತುಗಳನ್ನು ಯೂಸ್ ಮಾಡಿದಾಗ ಈ ಥರದೊಂದು ರಿಸಲ್ಟ್ ಬಂದೇ ಬರುತ್ತೆ. ಹಾಗಾಗಿ ಎಲ್ಲರೂ ನೋಡಿ, ನೀವು ನೋಡಿ, ಈ ಗಿಡದಲ್ಲಿ ನೋಡಿ, ಬಂಗಾರದ ಬಣ್ಣ 100% ಒಳ್ಳೆ ರಿಸಲ್ಟ್ ಬಂದಿರೋಂಥದ್ದು. ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಗಿಡಗಳು ನೋಡ್ಬೋದು ನೋಡಿ, ನೋಡ್ತಿದ್ರೆ ಕಣ್ಣನ್ನು ಖುಷಿ ಆಗುತ್ತೆ. ಇದು ನೋಡ್ಬೋದು, ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗಿಡದ ಹೊರಗಡೆನೇ ಅಲ್ಲ, ಗಿಡದ ಒಳಗಡೆನೂ ಕಾಯಿ ಬಂದಿದೆ ಎಲ್ಲ ಕಡೆಯೂ. ಸೊ ಈ ಹಿಂದೆ ಹೂ ಬಂದವಾಗ ನಾವೊಂದು ಡಾಕ್ಯುಮೆಂಟ್ರಿ ಮಾಡಿದ್ವಿ. ಆ ಹೂವಲ್ಲಿ ನೀಲಕಂಠ ಸರ್ ಹೇಳಿದರು 1% ಹೂವು ಕಾದರೆ ಸಾಕು, 100% ನಮಗೆ ಬಂಗಾರದ ಬೆಳೆ ಬರುತ್ತೆ ಅಂತ ಹೇಳಿದರು. ಅದೇ ರೀತಿ ಏನು 1% ಕಾಯಿ ಬೆಳೆದಿದೆ, ಅದು ಈ ಥರದ ಒಂದು ಬಂಗಾರದ ಬೆಳೆಯನ್ನು ಕೊಟ್ಟಿದೆ. ಯಾವ ಗಿಡ ತಗೊಂಡ್ರು, ಯಾವುದೇ ಗಿಡ ತೆಗೆದುಕೊಂಡ್ರು ನೀವು ಈ ರೀತಿ ಕಾಯಿ ಬರ್ತಾ ಇದೆ ನೋಡಿ, ಎಷ್ಟು ಸೈಜ್ ಇದೆ ಕಾಯಿ. ಇದು 1 kgಗಿಂತ ಹೆಚ್ಚು ಬರುವಂಥ ಕಾಯಿ. ಸೊ ಈ ಥರದ ಒಂದು ಬೆಳೆ ಬಂದಿರುವಂಥದ್ದು. ಗಿಡದ ಪ್ರತಿಯೊಂದು ಮರದಲ್ಲೂ, ಪ್ರತಿಯೊಂದು ಗಿಡದಲ್ಲೂ ಇದೇ ರೀತಿಯ ಒಂದು ಕಾಯಿ ಬಂದಿದೆ. ಸೊ ಹಾಗಾಗಿ ಇವತ್ತು ನಮ್ಮ ನೀಲಕಂಠ ಸರ್ ಖುಷಿ ಇದ್ದಾರೆ.
ಎಸ್, ಥ್ಯಾಂಕ್ ಯು ಸೋ ಮಚ್ ನೀಲ್ಕಂಠ ಸರ್. ಒಂದು ಅದ್ಭುತವಾದ ಒಂದು ರಿಸಲ್ಟು, ಒಂದು ಅದ್ಭುತವಾದ ಒಂದು ಜನರಿಗೆ ಒಂದು ಒಳ್ಳೆಯ ಕೊಟ್ಟಿದ್ದೀರಾ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿ ಮನುಷ್ಯ ಮೊದಲು ನಂಬಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಯಾರು ನಂಬಿಕೆಯಿಂದ ಮೋದಿ ಕೇರ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತಾರೆ ಅವ್ರಿಗೆ 100% ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ನಿದರ್ಶನ ನೀಲಕಂಠ ಸರ್.